ಒಂದು ಒಳ್ಳೆ ಕನಸು ಅನ್ನೋದು ವಿದ್ಯಾರ್ಥಿಗಳು ಒಂದು ಪಾಸ್ ಆಗಿಬಿಟ್ರೆ ಎಷ್ಟೋ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಮೆಟ್ರೋದೆಲ್ಲ ಆ ಥರದೆಲ್ಲ ಬಂದುಬಿಟ್ರೆ ಅಂತೇಳಿ ಮಾಡೋರು ಯಾರು? ಆಗಿದ್ದಾಗಲಿ ನಡೆದಿದ್ದು ನಡೀಲಿ. ಏನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬಿಟ್ರಪ್ಪ ಅಂದರೆ ಮುಗಿದೋಯ್ತಲ್ಲ ಅಲ್ಲಿಗೆ. ಇವತ್ತು ಇಷ್ಟು ಡೀಟೇಲ್ಸ್ ಎಲ್ಲ ಜನಕ್ಕೆ ತಿಳಿಸೋರು ಯಾರು? FFC ಇದೆ, ಶ್ಯಾಡೋ ಸಪೋರ್ಟ್ ಅಂತ ಇದೆ, ರಾಜ್ಯದಿಷ್ಟು ಪಾಲಿದೆ, ಕೇಂದ್ರದಿಷ್ಟು ಪಾಲಿದೆ, ಈ ಥರ ನಡ್ಕೊಳ್ತೀವಿ ನಾವು ಇಬ್ಬರು ಕೂಡ, ಪತ್ರವ್ಯವಹಾರ ಈಗ ನಡೆಯುತ್ತೆ ನಮ್ಮ ನಡುವೆ, ಇದು ಹೇಳ್ಬೇಕಲ್ಲ. ಏನು ಅಪರಾಧ ಅಲ್ವಲ್ಲ ಇದು ಜನಗಳ ಮುಂದೆ ದಾಖಲೆ ಇಡೋದು? ಇವತ್ತು ಏನು ಮೆಟ್ರೋ ಇದೆ BMRCL, ಅದ್ರ ಇನ್ಚಾರ್ಜ್ ಬಂದು ದಾನಕ್ಕೂ ದಿನಕ್ಕೂ ಸರಪಾಯ ಅಂತ ಆಗಬಾರ್ದು. ತೆಲುಗಲ್ಲಿ ಹೇಳ್ತಾರಲ್ಲ, ದಾನಕ್ಕೂ ದಿನಕ್ಕೂ ಸರಪಾಯ, ಹಂಗೆ ಇಬ್ಬರು ಅದಕ್ಕೂ ಇದಕ್ಕೂ ಸರೋಯ್ತು ಅಂತ. ಈಗ BMRCL MD ಬಂದು IAS ಆಫೀಸರ್ನ ಹಾಕಿದ್ದಾರೆ. ಯಾರು? ಅಂಜುಮ್ ಪರ್ವಾಜ್ ಅಂದ್ಬಿಟ್ಟು. ಈ BMRCLಗೆ ಮಿನಿಸ್ಟರ್ ಯಾರು ಅಂದರೆ ನಮ್ಮ DK ಶಿವಕುಮಾರ್ ಇವತ್ತು. ಯಾಕಂದರೆ ಅವರೇ ಅದಕ್ಕೆ ಹೊಣೆ ಆಗೋದು. ಇದಕ್ಕೆ ಬಡ್ಜೆಟ್ ಸಪೋರ್ಟ್ ಆಗಿರ್ಬೋದು, ಪಾಲಿಸಿ ಇರ್ಬೋದು, ಇವೆಲ್ಲ ಡಿಸಿಷನ್ ಮೇಕಿಂಗ್ ಎಲ್ಲ DK ಶಿವಕುಮಾರ್ ಅವರ ತಲೆ ಮೇಲೆ ಬರೋದು. ಅವರು ಇವತ್ತು ಕೂತ್ಕೊಂಡು ಇದನ್ನ ಪಾಲಿಸಿನ ಜನರದ ಫೇರ್ನ ಫಿಕ್ಸ್ ಮಾಡೋದು ಅವರೇನೆ. ಯಾಕಂದ್ರೆ ರಾಜ್ಯದಲ್ಲಿ ರೈಲ್ ಓಡ್ತಾ ಇರೋದು, ಎಲ್ಲೋ ಡೆಲ್ಲಿಲಿ ಓಡ್ತಾ ಇಲ್ಲ. ರಾಜ್ಯದಲ್ಲಿ ಕೂತ್ಕೊಂಡು ಇವ್ರು ಬೇಕಾದ್ರೆ ಪಾಸ್ ಬೇಕಾದ್ರೂ ಇಶ್ಯೂ ಮಾಡ್ಬೋದು. ಈಗ ಬಸ್ಸಲ್ಲಿ ಹೆಂಗೆ ಮಹಿಳೆಯರಿಗೆ ಫ್ರೀ ಅಂತ ಮಾಡ್ತಾರಲ್ಲ, ಅದೇ ರೀತಿ ಮಕ್ಕಳಿಗೆ ಫ್ರೀ ಏನು ಪಾಸ್ ಬೇಕಾದ್ರೂ ಕೊಡ್ಬೋದು. ಅದಕ್ಕೆಲ್ಲ ರಾಜ್ಯ ಸರ್ಕಾರ ಹೇಳ್ತಾರೆ ಕಡಿಮೆ ಮಾಡ್ಬಿಡು ಅಂತ ಮಾಡ್ಬಿಡ್ತಾರ. ಫಂಡಿಂಗ್ ಕೊಡ್ಬೇಕು ಸರ್, ಮೂರ್ತಿಗಳು ಕೂತಿರ್ತಾರೆ, ಫಂಡಿಂಗ್ ಕೊಡ್ಬೇಕು. ಈಗ ಫಂಡಿಂಗ್ ಕೊಡೋದು ಈಗ ಫಂಡಿಂಗ್ ನಾನು ಹೇಳ್ತಾ ಇರೋದು ಫಂಡಿಂಗು ಕೊಡ್ಬೇಕು. ಎಲ್ಲಿ ಫೇಲ್ಯೂರ್ ಇದೆ, ಈಗ ನಾನ್ ಟಿಕೆಟ್ ಏನು ಎಕನಾಮಿ ಏನಿದೆ ಅದು ಫೇಲ್ಯೂರ್ ಇದೆ ಬೆಂಗಳೂರು ಮೆಟ್ರೋದಲ್ಲಿ. ಅದು ಏನಕ್ಕೆ ಮಾಡ್ತಾ ಇದಾರೆ? ಯಾವ ದಂಧೆ ಇನ್ವಾಲ್ವ್ ಆಗಿದೆ? ಯಾಕೆ ಕಡಿಮೆ ರೇಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡ್ತಾ ಇಲ್ಲ? ಕಂಪ್ಲೀಟ್ ಅಡ್ವರ್ಟೈಸ್ಮೆಂಟ್ ನಿಂತೋಗಿದೆ ಮೆಟ್ರೋದಲ್ಲಿ. ಆ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂನ ಇನ್ಕ್ರೀಸ್ ಮಾಡೋದಕ್ಕೆ ಏನ್ ಸ್ಟೆಪ್ಸ್ ತಗೋಬಹುದು? ಅದರ್ ರೆವಿನ್ಯೂಸ್ ಗಳನ್ನ ಇವತ್ತು ಎಷ್ಟೋ ಮೆಟ್ರೋ ಕೆಳಗಡೆ ಖಾಲಿ ಬಿದ್ದಿದೆ ಜಾಗಗಳು, ಟೆಂಡರ್ ಮಾಡ್ತಾ ಇಲ್ಲ. ನೀವ್ ಹೆಂಗ್ ಮಾಡ್ತಾ ಇದ್ರಿ? ಹೆಂಗೆ ಲಾಭಕ್ಕೆ ತಂದ್ಬಿಟ್ಟಿದ್ರಿ ಅದನ್ನ ನೀವು? ಯಾವ ತರ ನೀವು ಇದೆಲ್ಲ ಫಿಕ್ಸ್ ಮಾಡಿದ್ರಿ ಅಲ್ಲಿ? ಹೌದು, ಈಗ ಅರವಿಂದ್ ಕೇಜ್ರಿವಾಲ್ ಎಲ್ಲಾ ಕಾನ್ಸೆಪ್ಟ್ ಅಲ್ಲೂ ಅಲ್ಲಿ ವರ್ಕ್ ಮಾಡಿದ್ರು. ಅಡ್ವರ್ಟೈಸ್ಮೆಂಟ್ ಇಂದ ರೆವಿನ್ಯೂ ಹೇಳಿ, ಡೆಲ್ಲಿಲಿ ಏನ್ ಮಾಡಿದ್ರಿ ನೀವು? ಹೆಂಗೆ ಇಷ್ಟು ಕಡಿಮೆ ಓಡಿಸ್ತಾ ಇದ್ರಿ ಡೆಲ್ಲಿಲಿ ಇಂದ? ಎಷ್ಟಪ್ಪ? 25 ಆಗಸ್ಟ್ 2025 ಒಂದ್ ದಿನದ 4 ರೂಪಾಯಿ ಅಲ್ಲೂ ಜಾಸ್ತಿ ಮಾಡಿದ್ರೆ ಟಿಕೆಟ್. ಏನ್ ಕಾಸ್ಟ್ ನಿಮ್ ಮಾಡಲ್ ಹೇಳ್ರಿ, ಅಲ್ಲಿ ಹೋಗ್ಲಿ, ಅವ್ರಿಗೆ ಐಡಿಯಾ ಕೊಡ್ರಿ. ಅವ್ರಿಗೆ ನಾವ್ ಇಂತ ಮಾಡಲ್ ಮಾಡಿ ಅದನ್ನ ಹೇಳಿ, ಅವ್ರು ಕಲ್ತ್ಕೊಳ್ಳಿ ಹೇಳಿ. ಅವರು ಸರ್ ಇವರು ರೆವಿನ್ಯೂ ಹೊಂದಿಸ್ಬೇಕು ನಾನು ಹೇಳ್ತಾ ಇರೋದು. ರೆವಿನ್ಯೂ ಹೊಂದಿಸ್ತಾ ಇಲ್ಲ. ಏನಂದ್ರೆ ಈಗ ಇಲ್ಲಿ ಕಾಸ್ಟ್ ಜಾಸ್ತಿ ಬರ್ತಾ ಇದೆ. ಇವರು IAS ಅಧಿಕಾರಿ ಸಮರ್ಥರ ಅಸಮರ್ಥರ, ಬೇರೆಯವ್ರನ್ನ ಹಾಕದ, ಬೇರೆಯವ್ರನ್ನ ಹಾಕಿ ಪ್ರಾಫಿಟ್ ತರ್ಬೋದ. ಯಾಕಂದ್ರೆ ಎಷ್ಟೊಂದು ನಿಗಮ ಮಂಡಳಿಗಳು ಇವತ್ತು ಹಳ್ಳ ಹಿಡ್ದಿದ್ದಾವೆ. ಯಾಕಂದ್ರೆ ಅಲ್ಲಿ ಕೂತ್ಕೊಳ್ಳೋ ಅಧಿಕಾರಿಗಳು ಸರಿಯಾಗಿ ಘೋರ ಅನ್ಯಾಯ. ಬಿಜೆಪಿ ಸರ್ಕಾರ ಬಂದ್ಮೇಲೆ ಘೋರ ಅನ್ಯಾಯ. ಎಲ್ಲ ಫ್ರೀ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಕೂಡ 4 ರೂಪಾಯಿ ಜಾಸ್ತಿ ಆದಾಗ ನೀವು ಸೊಲ್ಲೆತ್ತಲಿಲ್ಲ ಅದ್ರ ಬಗ್ಗೆ. ಸರ್ ಅಲ್ಲಿ ನಾವು ಪ್ರತಿ ದಿವಸ ಓಡಾಡ್ತಾ ಇದೀವಿ. ಡೆಲ್ಲಿಲಿ ಇವತ್ತು ಓಡಾಡ್ತಾ ಇದೀವಿ. ಓಡಾಡ್ತಾ ಇದೀವಿ. ಡೆಲ್ಲಿಲೆಲ್ಲ ದೇಶದ ಪೂರ್ತಿ ಓಡಾಡ್ತಾ ಇದೀವಿ. ಇಲ್ಲಿ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಬಡ ಮಧ್ಯಮ ವರ್ಗದವರು ಏನು ಮೆಟ್ರೋನ ದಿನನಿತ್ಯ ಅದನ್ನ ಏನೋ ಫ್ಯಾಷನ್ ಆಗಿ ಬಳಸ್ತಾ ಇಲ್ಲ, ಕೆಲಸ ಕಾರ್ಯಗಳಿಗೆ ಬಳಸ್ತಾ ಇದ್ದಾರೆ. ಅದು ಕೆಲಸಗಳಿಗೆ ದೂರದ ಪ್ರಯಾಣಗಳಿಗೆ ಬಳಸ್ತಾ ಇದ್ದಾರೆ. ಅವ್ರಿಗೆ ಅನುಕೂಲ ಆಗುವಂತ ಒಂದು ಕೆಲಸ ಇದು ಆಗ್ಲೇಬೇಕು. ರೇಟ್ ಕಡಿಮೆ ಆಗ್ಬೇಕು. ರಾಜ್ಯ ಸರ್ಕಾರ ಏನ್ಬೇಕು, ಇವತ್ತೇನು BMRCL MD ಏನಿದ್ದಾರೆ ಅವ್ರನ್ನ ಬೇಕಾದ್ರೆ ರಾಜ್ಯ ಸರ್ಕಾರ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಮಾದಾವರ 95 ರೂಪಾಯಿ ಅಂತಾರೆ ಒಂದ್ ಸೈಡ್ಗೆ, ಜಾಸ್ತಿ ಆದ್ರೆ ಈ ಕಡೆ 95, ಆ ಕಡೆ 95, 190 ರೂಪಾಯಿ ಆಯ್ತು. ಈ ಓನ್ಲಿ ಫಾರ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸಂಬಳ ಅದಕ್ಕಿಂತ ಜಾಸ್ತಿ ಬರ್ಬೇಕಲ್ಲ. 200 ರೂಪಾಯಿ ಟಿಕೆಟ್ ಇಲ್ಲ, 6,000 ರೂಪಾಯಿ. ನಾನು ಇನ್ನೂ ಒಂದು ಆಪ್ಷನ್ ಕೊಟ್ಬಿಡ್ತೀನಿ BMRCL ಓನ್ಲಿ ಫಾರ್ ಸಾಫ್ಟ್ವೇರ್ ಇಂಜಿನಿಯರ್. ಅಲ್ಲ, ಅದನ್ನ ಈಗ ಗರೀಬ್ ರಥ್ ಅಂತ ಬಿಟ್ಟಿದ್ರಲ್ಲ, ಹಂಗೆ ಸಾಮಾನ್ಯ ಜನರ ರೈಲು, ಸಾಫ್ಟ್ವೇರ್ ಜನಕ್ಕೆ ರೈಲು, ಆ ತರನಾರು ಬಿಡಿ, ವಿಶೇಷ ರೈಲು ಆ ತರ ರೇಟ್ ಬೇರೆ. ಇದಕ್ಕೆ 200 ರೂಪಾಯಿ ಪರ್ ಡೇ ಅಲ್ಲ, ಹೋಗ್ತಾ ಬರ್ತಾ ಕಡಿಮೆ ಮಾಡ್ಲಿ, ಆ ತರನಾರು ಕಡಿಮೆ ಮಾಡ್ಲಿ. ಅದೇನು ಮಾಡ್ದೆ ಸುಮ್ನೆ ಕೇಂದ್ರ ಸರ್ಕಾರ ಅಂತ ಅವ್ರು ಅನ್ನೋದು. ಕೇಂದ್ರ ಸರ್ಕಾರನು ಮೋಸ ಮಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ನಮಗ್ ಕೊಡ್ಬೇಕಾಗಿರೋ 50% ದುಡ್ಡನ್ನ ಕೊಡ್ತಾ ಇಲ್ಲ. ಅಂದ್ರೆ ಕೇಂದ್ರಕ್ಕೆ ಏನಿದೆ ಅಂದ್ರೆ ಇವರು ಕಚ್ಚಾಡ್ಕೊಂಡು ಸಾಯ್ಲಿ, ಜನರು ದೂಷಿಸ್ಲಿ, ಇವ್ರಿಗೆ ದುಡ್ಡು ಕೊಡೋದು ಬೇಡ. ಆಮೇಲೆ ಇನ್ನೊಂದು, ಇಲ್ಲಿ ಎಲ್ಲೋ ನನ್ನ ನೀತಿ ಪ್ರಕಾರ ಇವತ್ತು ಬಜೆಟ್ ನೋಡಿದಾಗ 50 ಲಕ್ಷದ ಏನೋ 65,000 ಕೋಟಿ ಖರ್ಚು ಮಾಡಿದ್ದು 29 ಲಕ್ಷ ಕೋಟಿ. ಅಲ್ಲಿ ನೋಡಿದಾಗ ಕೇಂದ್ರ ಸರ್ಕಾರ ದಿವಾಳಿ ಆಗಿದೆ. ಅವ್ರಿಗೆ ರಾಜ್ಯಗಳಿಗೆ ಕೊಡೋ ಅನುದಾನಕ್ಕೆ ದುಡ್ಡಿಲ್ಲ. ಇವ್ರು ಯಾವ್ದೋ ಬೀಮಾರು ರಾಜ್ಯಗಳಿದಾವಲ್ಲ ಅವಕ್ಕಷ್ಟೇ ಫಂಡ್ ತಳ್ಕೊಂಡು ಅಲ್ಲಿಂದ ವೋಟ್ ಗಳಿಸೋ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ಇದ್ದಾರೆ. ಇದರಲ್ಲಿ ಅತ್ಯಂತ ದೊಡ್ಡ ಫೇಲ್ಯೂರ್ ಅಂದ್ರೆ ರಾಜ್ಯದಿಂದ ಸಂಸದರು ಹೋಗಿದಾರಲ್ಲ ಕೇಂದ್ರಕ್ಕೆ, ಅವ್ರು
ಅವರೆಲ್ಲ ವೇಸ್ಟ್ ಮಾಡಿ ಅವರೇ press meet ಯಾಕಂದ್ರೆ ಮಾಡಿದ್ದಾರೆ ಇವತ್ತು. ನಾನು ಹೇಳ್ತಾ ಇರೋದು ಇವತ್ತು. ಅಲ್ಲಿ ಲೋಕಸಭೆಯಲ್ಲಿ ಒಂದೇ ದಿವಸ ಇವರು ಒಂದೇ ಒಂದು ದಿವಸ ರಾಜ್ಯಕ್ಕೆ ಅನುದಾನ ಕಡಿತ ಆಗಿದೆ, ನಮಗೆ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ ಅಮೌಂಟ್ಗಳು ಒಂದೂ ಕೊಟ್ಟಿಲ್ಲ. ಪಾಪ ದೇವೇಗೌಡರು ಒಬ್ರೆ ಕಣ್ಣೀರ್ ಹಾಕೊಂಡು ಅಲ್ಲಿ ಪಾಪ ಬೇಡ್ಕೋತಾ ಇದ್ದಾರೆ. ನಾನು ಹೇಳ್ತಾ ಇರೋದು ದೇವೇಗೌಡರು ಒಬ್ರೆ, ಇನ್ನು ಯಾರು ಕೂಡ ನಾನು ಹೇಳ್ತಾ ಇದ್ದೀನಿ ಸಂಸದರು ರಾಜ್ಯಕ್ಕೆ ಅನುದಾನಗಳನ್ನ ಒಬ್ರು ಕೇಳ್ತಾ ಇಲ್ಲ. ಬರೀ ಇವರು ಧ್ವಜ ಹಿಡ್ಕೊಂಡು ಒಂದು ಬ್ರೇಕ್ ಆದ್ಮೇಲೆ